ನಿಮ್ಮ ಹೆಸರೇನು? ಮಾದೇವಮ್ಮ ಅಂತ. ಬೂತ್ಕಳ್ಳಿಯವರು. ಡೈಲಿ ಇದೆ ಕೆಲಸ. ಎಷ್ಟೊತ್ತು ಬರ್ತೀರಕ್ಕ ಬೆಳಿಗ್ಗೆ? 10 ಗಂಟೆ, ರಾತ್ರಿ 7 ಗಂಟೆ ಐತೆ ಮನೆಗೆ ಹೋಗೋದು. ಮನೆಗೆ ಹೋಗೋದು. ಒಳ್ಳೆ ದುಡ್ಡು ಮಾಡ್ತಿದ್ದೀರಿ ಹಂಗಾರೆ? ಯಾವ ದುಡ್ಡಪ್ಪ? ಎಫ್ಕಟ್ ಎಷ್ಟು ಕಿತ್ತಾರೆ ಅಕ್ಕ ಡೈಲಿ? 1000 ಕಿಲ್ತೀನಿ. 1000. 1000 ಅಂತಂದ್ರೆ 600 ರೂಪಾಯಿ. ಊಟ ನೀವೇ ತಂದ್ಬಿಡ್ತೀರಿ ಮನೆಯಿಂದ? ಡೈಲಿ ಬರ್ತೀರಿ ಅಂತಂದ್ರೆ 15ರಿಂದ 18 ಸಾವಿರ ರೂಪಾಯಿ ತಿಂಗ್ಳಿಗೆ ಮಾಡ್ತಿದ್ದೀರಿ. ಯಾವತ್ತಪ್ಪ 18,000? ಡೈಲಿ ಬಂದ್ಮೇಲೆ ಆಗಲ್ವಮ್ಮ? ಈಗ 500 ರೂಪಾಯಿ 600 ರೂಪಾಯಿ ಕಟ್ಕಂದ್ರೆ 500 ರೂಪಾಯಿ ಕಿತ್ತಮ್ಮ. ಯಾವತ್ತೋ ಒಂದೊಂದು ಕಿತ್ರೆ. ಓ ಡೈಲಿ ಕೀಳುದ್ವಾ? 200 ರೂಪಾಯಿಗೆ ಹಾಂ, ಅಲ್ಗ ಒಂದು 10,000 ಕಟ್ಕಮ್ಮ. ತಿಂಗ್ಳಿಗೆ ಒಂದು 10,000. 10,000 ಈಗ ಸಾಕಾಯ್ತೈತೆ ಜೀವನಕ್ಕೆ? ಸಾಲ್ತಿಲ್ಲ? ಈಗ ಎಷ್ಟು ಬಂದ್ರು ತಾನೇ ಸಾಲುತ್ತೆ ಅಂದ್ರೆ ಹೆಂಗಸರು? ಹಾಂ, ಸಾಕಾಯ್ತಲ್ಲ ಅಂತಿದ್ದೀರಿ. ಈಗ ಕೊಟ್ಟರು ಬೈದಿದ್ದೀರಿ, ಕೊಡ್ನಿಲ್ಲ ಅಂದ್ರೂ ಬೈದಿದ್ದೀರಿ. ಹೆಂಗ ಶ್ರೀರಂಗಪಟ್ಟಣ ತಾಲೂಕು ನೇರಳೆಕೆರೆ ಅಂದರೆ ನಮ್ಮೂರಲ್ಲಿ ಕೊತ್ತಂಬರಿ ತೋಟ ಕೀಳಕ್ಕೆ ಅಂತ ಇಲ್ಲಿ ನಮ್ಮೂರ ಪಕ್ಕ ಹುಣಸ್ಕಳ್ಳಿ, ಸಿಹಳ್ಳಿ, ಗೊರವನಹಳ್ಳಿ, ಗಾಮನಹಳ್ಳಿ, ಬೂತ್ಕಳ್ಳಿ ಈ ಥರದ 4-6 ಕಡೆಯಿಂದ ಜನಗಳು ಬಂದು ಡೈಲಿ ಕೊತ್ತಂಬರಿ ಸೊಪ್ಪು ಕೀಳುವಂಥದ್ದೇ ಇವ್ರ ಕೆಲಸಗಳು. ನೋಡಿ ಎಷ್ಟು ನೀಟಾಗಿ ಕಿತ್ತು ಈ ಥರ ದಪ್ಪ ಕಟ್ಟು ಒಂದು ಇಡೀ ಇರುತ್ತೆ. ಎಷ್ಟು ಮರಿ ಮಗ ಒಂದು ಕ್ರೇಟ್ಗೆ? 25. ಹೆಂಗೆ ಕೀಳ್ತಾರೆ ಜನ ಅಂತ ತೋರ್ಸೋಕೆ ಕಷ್ಟ ಎಷ್ಟು ಪಡ್ತಾವ್ರೆ. ಬಡಿ ಮಕ್ಳಿಗೆ ಸುತ್ತಲ್ಲಿ ಜನ ಅಂತ ದುಡ್ಡು ಹೊಡ್ಕ ತಿಂತಿದ್ದಾರೆ. ನಮ್ಮ ಜನ ನೋಡಿ ಎಷ್ಟು ಕಷ್ಟಪಡ್ತಾರೆ ಬಿಸಿಲಲ್ಲಿ ಎಸ್ಲಲ್ಲಿ ಏನಂತ ಕಾಣದಾನೆ ಅಂತ. ಏನು ಲೋನಾ? ಕೊತ್ತಂಬರಿ ಮೇಲೆ ಕೊತ್ತಂಬರಿ ಸೊಪ್ಪು ಕೀಳ್ತೀವಿ ಲೋನ್ ಕೊಡಿ ಅಂತ ಕಾಲ್ರಿಗೆ ಕೊಡ್ತಾ ಕೂತಾರೆ. 16,000 ಕೋಟಿ ಸಾಲ ಮಾಡ್ಕೊಂಡು ದೇಶ ಬಿಟ್ಬಿಟ್ಟು ಹೋಗಿರೋರಿಗೆ ಸೊಪ್ಪು ಮೇಲೆ ಲೋನ್ ಕೊಡ್ರಿ ಅಂತ. ಸರಿ ಯಾರೂ ಕೇಳಿರಲಿಲ್ಲ ಈ ಥರ. ಬ್ಯಾಂಕ್ನವ್ರಿಗೆ ತಲೆ ಕೆಡ ಇತ್ತ ಈ ಮಾತು ಕೇಳಿ. ಕೇಳೋಕ್ಕಾಯ್ತು ಅದೇನು ಕೇಳಕ್ಕ? ಹಾಂ, ಲೋನ್ ತಕ ಏನು ಮಾಡ್ಯಾಕ? ಯಾತ್ಗ ಲೋನು ಅಂತ ಬೇಡವಾ? ಈಗ ಸುಮಾರು ಜನ ಲೋನ್ ಎತ್ಕೊಂಡು ಇಸ್ಪಿಟಾಡ್ ತೀರ್ಸವ್ರೆ, ಎಣ್ಣೆ ಹೊಡೆದು ತೀರ್ಸವ್ರೆ. ಇಲ್ಲ ಅಂದ್ರೆ ಇನ್ನೇನಾರು ಮಾಡಿ ತೀರ್ಸೋರು, ಕೆಟ್ಟದ್ದು ಮಾಡಿ ತೀರ್ಸವ್ರೆ. ನಾವು ಕೂಲಿಗಾರರು, ನಾವು ಕೂಲಿಗೆ ಬಂದಿನಿ, ನಮ್ಗೆ ಏನು ಇಲ್ಲ. ಜನ ಸಹಕಾರ ತಕೊಂಡು ನಾವು ಮೇಯಿಸ್ತೀವಿ, ನಮ್ಗೊಂದ ವ್ಯವಸ್ಥೆ ಮಾಡ್ಕೊಂಡು ಇಸ್ಕೊಂಡಿನಿ. ನಾವು ಗೇಯಕ್ಕಾಗೋದಿಲ್ಲ. ಈಗ ದನ ಕರ ಸಾಕೋಕೆ ಲೋನ್ ಬೇಕು ನಿಮ್ಗೆ. ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ 2,000 ಅವರೇ ಕೊಡ್ತಾರೆ, ಎಣ್ಣೆನೂ ಅವರೇ ಕೊಡ್ತಾವ್ರೆ. ಕುಡಿದು ಮನಾಳಾಯ್ತಾವೆ. ಈಗ ನಿಮ್ಗೆ 2,000 ಬೇಕಾಕ ಸರ್ಕಾರ ಎಣ್ಣೆ ಬ್ಯಾನ್ ಮಾಡ್ಬೇಕು. ಈಗ ಎಣ್ಣೆನೇ ನಿಲ್ಸ್ಬಿಟ್ರೆ ಎಲ್ಲಿ ಕುಡ್ದಾರ? ಎಲ್ಲಿ ತಗ ಕುಡ್ದರು? ಮಾಮೂಲಿ ಹಂಗ ಆಗೋದಿಲ್ಲ ಅಂದ್ಬಿಟ್ರು. ಎಲ್ಲಿ ಬಾತ್ರೂಮ್ ಗೀತ್ರೂಮ್ ತೊಳೆಯವರು, ಮಟ್ಟವರು, ಮಾಡೋರು, ಮೋರಿ ತೊಳೆಯವರು ಎಲ್ಲ ಅದು ಬೇಟ್ಲೆ ಬೇಕಲ್ಲ, ಆಗೋದಿಲ್ಲ. ಅಂದ್ರೆ ಅದ ಪರಿಸ್ಥಿತಿ. ಅವ್ರಗ ಈ ತರ ಪರಿಸ್ಥಿತಿ, ನಮ್ಗೆ ಈ ತರ ಪರಿಸ್ಥಿತಿ. ಕಷ್ಟ ಪಡೋರಕ್ಕ ಯಾವ ಸರ್ಕಾರನೂ ಉದ್ಧಾರ ಮಾಡಲ್ಲ, ಯಾರು ಉದ್ಧಾರ ಮಾಡಲ್ಲ ಅಕ್ಕ. ಓ ಎಲ್ಕ ಅವ್ರೇನ ಗೆಲ್ಲಕ್ಕೋಸ್ಕರ ಏನೋ ಒಂದು ಮಾಡ್ಕತ್ರಕಮ್ಮ ಗಿಮಿಕ್ಕ. ಹೇಳೋದೆಲ್ಲ ಸರ್ಕಾರ ಮಾಡಿಕೊಟ್ರೆ ನಿಮ್ಮ ಮಿಡಿಕಾದ ಜನ್ಮ. ಅವರು ಅದಕ್ಕೆ ಒಂದೊಂದು ಹೊಡಿತಾರೆ, ತಡ ಹೊಡಿತಾರೆ. ಅವ್ರ ಕೆಲಸ ಏನು ಬೇಕಾದ್ ಮಾಡ್ಕತ್ತಾರೆ. ರಜಾ ಡೈಲಿ ಎಷ್ಟು ಕಟ್ಟು ಕಳಿಸ್ರಿ? 10,000 ದಪ್ಪ ಕಟ್ಟು. ಹೌದಾ? ಎಲ್ಲ ತಮಿಳ್ನಾಡೆ ಅಂದ್ರೆ ಆರ್ಡ್ರು, ಡೈಲಿ ಆರ್ಡ್ರ್ ತಕ್ಕಂತ ಕಳಿಸದ? ಈಗ ನಿಮಗೆಲ್ಲ ಆದಾಯ ಲಾಸು ಯಾವ ಥರ ಅದು ತೋಟ ಸಿಕ್ಕುತ್ತ? ಲಾಸು ಐತೆ ಅಲ್ಲ ತಕ್ಕಂತ ತೋಟದಲ್ಲೆಲ್ಲ ಎಲ್ಲ ತೋಟದಲ್ಲೂ ಅದೇನು ಹೋಗಲ್ಲ, ಲಾಸು ಐತೆ ಅದೇನು ಐತೆ. ಆ ಥರ 2 ಥರನೂ ಇರುತ್ತೆ. ತಿಳಿಸ್ಲೇಬೇಕು ಯಾವಾಗ. ಹಾಂ ಅಂದ್ರೆ ತಕ್ಕಂದ ಮೇಲೆ ಏನಾರ ರೇಟ್ ಜಂಪ್ ಆದ್ರೆ ಒಂದಷ್ಟು ಆದಾಯ ಐತೆ. ತಕ್ಕಂದ ಮೇಲೆ ರೇಟ್ ಬಿದ್ದೋಗ್ಬಿಟ್ರೆ ಡೌನ್ ಆಗದೆ, ಡಿಮ್ಯಾಂಡ್ ಆಗದೆ. ಡಿಮ್ಯಾಂಡ್ ಆದ್ರೆ ನಾ ಕಾಸು ಐತೆ, ಡೌನ್ ಆದ್ರೆ ಕೈಯಿಂದ ಹೋಯ್ತು. ಆದ್ರೂ ಕೊಡ್ಲೇಬೇಕು ದುಡ್ಡು ತೋಟದವ್ರಿಗೆ. ನಂಬಿಕೆ ಉಳಿಸ್ಕೋಬೇಕಲ್ಲ. ಇನ್ನೊಂದು ತೋಟ ಕೊಡ್ಬೇಕು ಅಂದ್ರೆ ಕೊಡ್ಲೇಬೇಕು. ಆ ಥರದಲ್ಲಿ ಒಟ್ಟು ಡೈಲಿ 10,000 ಕಟ್ಟು ಕಳಿಸ್ತೀರಿ? 10, 12, 15 ಆ ಥರ ಇಲ್ಲ. ಒಟ್ಲ ಆರ್ಡರ್ ಮಾತ್ರ ಕೀಳಲೇಬೇಕು. ಒಂದು 10,000. ಈಗ ನಮ್ಮೂರು ನೇರಳಿಕೆರೆಯಲ್ಲಿ ಮಾತ್ರವಾ ಇಲ್ಲ ಬೇರೆ ಕಡೆ ತಗೊಂಡ್ರಿ? ಎಲ್ಲ ಕಡೆನೂ ಸುತ್ತಮುತ್ತೂರಲ್ಲೆಲ್ಲ ತಗೋತೀರಿ? ಕಿಲೋಮೀಟ್ರು ಎಲ್ಲಾರು ತೋಟಗಳಿದ್ರೆ ತಗೊಂಡು. ಈಗ ಇಲ್ಲಿ ಕೀಳ್ತಾ ಇದ್ದೀರಿ, ಒಂದು 30 ಕುಂಟೆ ತಗೊಂಡಿದ್ದೀರಿ. ಈಗ ಡೈಲಿ 10,000 ಕಟ್ಟಬೇಕು ಅಂದ್ರೆ ಎಷ್ಟು ಎಕರೆ ತೋಟ ತಗೊಂಡ್ ಬಿಟ್ಕೊಂಡಿದ್ದೀರಿ? ಆಗ್ಲೇ ಒಂದು 5-6 ಎಕರೆ ತೋಟಗಳವೆ ರೆಡಿಯವೆ. ಅಲ್ಲೇ ಒಂದಾದ್ಮೇಲೆ ಒಂದು ಬರ್ತಾ ಇರ್ತವೆ. ಸರಿ. ಎಲ್ಲೆಲ್ಲಿ ಹೋಯ್ತೆ ಅಂದ್ರೆ ಈಗ ಆರ್ಡ್ರು? ತಮಿಳ್ನಾಡು, ಕನಕಪುರ ಈಗ ಜಾಸ್ತಿ. ಸೀಸನ್ ಟೈಮು ಹೈದರಾಬಾದು, ಚೆನ್ನೈ,
ಓ ಆ ಕಡೆ ಎಲ್ಲ ನಿಮ್ದು ನೀವು ಕರ್ನಾಟಕದಲ್ಲಿ ಎಲ್ಲೂ ಇಲ್ವಾ? ಕರ್ನಾಟಕದಲ್ಲಿ ಎಲ್ಲ ಹಾಕ್ತಾರೆ. ಮೈಸೂರು ಒಂದೇ, ಮೈಸೂರು ಮಾರ್ಕೆಟ್, ಕನಕಪುರ, ಬೆಂಗಳೂರು. ಬೆಂಗಳೂರಿಗೆಲ್ಲ ಕೇಳಲ್ಲ ಡೌನ್ ಟೈಮು. ಎಲ್ಲ ತಮಿಳ್ನಾಡು, ಅವರೆಲ್ಲ ನಂಬಿಕೆಯಾಗಿ ದುಡ್ಡು ಕೊಟ್ಟಾರ? ನಂಬಿಕೆಗೆ ದುಡ್ಡು ಕೊಡ್ತಾರೆ. ಏನ್ ಡೈಲಿ ಪೇಮೆಂಟಾ ಅಥವಾ ಹೆಂಗೆ? ವಾರ ಪೇಮೆಂಟ್ ಆದ್ರೂ ಆಯ್ತು, ಡೈಲಿ ಆದ್ರೂ ಆಯ್ತು. ಕಾಯಮಾಗಿ ಅವ್ರಿಗೇನೆ ಹಾಕೋದು, ಬೇರೆ ಯಾರಿಗೂ ಹಾಕಲ್ಲ. ಕಾಯಮಾಗಿ ಕಳಿಸ್ತೀವಲ್ಲ, ಹಂಗಾಗಿ ನಂಬಿಕೆಯಾಗಿ ದುಡ್ಡು ಕೊಡ್ತಾರೆ. ಯಾಕೆಂದ್ರೆ ಹೊರಗಡೆ ಹೋಗೋದ್ರಿಂದ ಮೋಸಗಿ ಸಾಧವ ಅಂತ ಏನಿಲ್ಲ. 1 ರೂಪಾಯಿ ಹೆಚ್ಚು ಕಮ್ಮಿ ನಮ್ಮ ಓನರ್ ಮಾತಾಡಿರ್ತಾರೆ, ತಗೊಬಂದು ಅಲ್ಲೇ ಕೊಡ್ತಾರೆ, ಇಲ್ಲ ಫೋನ್ ಪೇ ಮಾಡ್ತಾರೆ. ಈ ಹಬ್ಬಾರಿ ದಿನಗಳಲ್ಲೆಲ್ಲ ಹೊಡೆದಾರಿಯಾ? ಹಬ್ಬಾರಿ ದಿನಗಳಲ್ಲಿ 10,000 ಕೇಳ್ತಾರೆ, 5,000 ಕಳಿಸ್ಲೇಬೇಕು. ಬರ್ತಾರೆ ಒಟ್ಟಿನಲ್ಲಿ ಜನಗಳು ಬಂದೇ ಬರ್ತಾರೆ. ಎಲ್ಲ ಯಾರು ರಜೆ ಹಾಕಲ್ಲ. ಎಷ್ಟಿರುತ್ತೆ ಒಬ್ರು ಕೂಲಿ? ಎಷ್ಟು ಒಬ್ರಿಗೆ? 600 ರೂಪಾಯಿ. ಅಂದ್ರೆ ದಿನಕ್ಕೆ ಅಥವಾ 1000 ಕಟ್ಗೆ? ದಪ್ಪ ಕಟ್ಗೆ 600 ರೂಪಾಯಿ. ದಪ್ಪ ಕಟ್ಗೆ 600 ರೂಪಾಯಿ. ರಿಂಗ್ ಕಟ್ ಸಣ್ಣ ಕಟ್ ಆದ್ರೆ? ಸಣ್ಣ ಕಟ್ ಆದ್ರೆ 250 ರೂಪಾಯಿ, 200 ರೂಪಾಯಿ. ನಾವು ರಿಂಗ್ ಕಟ್ ಏನ್ ಜಾಸ್ತಿ ಕಳ್ಸಲ್ಲ, ದಪ್ಪ ಕಟ್ ಆರ್ಡರ್ ಮಾತ್ರ ಕಳ್ಸೋದು ನಾವು. ಅಲ್ಲ ಇವ್ರಿಗೆ ಹೆಂಗಿರುತ್ತೆ ಪೇಮೆಂಟ್? ಈಗ ನೀವು ಕೊಡೋದು ದಿನ ಕೊಡ್ತೀವಿ, ವಾರಕ್ಕೆ ತಿಂಗಳಿಗಾದ್ರೂ ಆಯ್ತು, ವಾರ ಆದ್ರೂ ಆಯ್ತು. ಎಮರ್ಜೆನ್ಸಿ ಈಸ್ಕೊಳ್ತಾರೆ. ಆತರ ನಮ್ಮ ಓನರು ಲೆಕ್ಕ ಹಾಕೊಂಡಿರ್ತೀವಿ, ನಮ್ಮ ಓನರು ಕ್ಲಿಯರ್ ಮಾಡ್ತಾರೆ. ಅಲ್ಲಲ್ಲೇ ಅಡ್ವಾನ್ಸ್ ಏನಾರು ಕೊಟ್ಕೊಂಡಿದಾರಿಯಾ? ಏನಿಲ್ಲ, ಅವ್ರು ಯಾರಿಗೂ ಹೋಗೋದು ಇಲ್ಲ. ಹೋಗ್ಬೇಕು ಅಂದ್ರೆ ಇಂಥ ದಿನ ರಜಾ ಹಾಕ್ಬೇಕು ಅಂತ ಅವರೇ ಮೊದ್ಲಾಗಿ ಹೇಳಿರ್ತಾರೆ. ನಾವು ಅದ್ ನೋಡಿ ಆರ್ಡರ್ ತಗೊಳ್ತೀವಿ. ಅವರು ಯಾರಿಗೂ ಒಪ್ಕೊಳ್ಳೋದಿಲ್ಲ, ಏನಿಲ್ಲ. ಹಿಂಗ್ ಕಿಳಿಸ್ಕೊಂಡು ಡೈಲಿ ತಗೊಂಡೋಗಿ ಹಾಕೋದು. ಈಗ ನೀವೇ ಡೈಲಿ ಕಿಳಿಸಿ ಲೋಡ್ ಮಾಡೋದು? ನಾವೇ ಹಾಕೋದು. ನಮ್ಮ ಓನರ್ ತೋಟನು ವ್ಯಾಪಾರ ಮಾಡಿರ್ತಾರೆ, ಇಂಥ ತೋಟ ಅಂತ ಹೇಳ್ತಾರೆ. ಹಿಂಗ ಹೋಗಿ ಆಳ್ ಕರ್ಕೊಂಡ್ಬಿಡಿ ಅಂದ್ಬಿಟ್ಟು ಫೋನ್ ಮಾಡ್ತಾರೆ. ಹೋಗಿ ಕರ್ಕೊಂಡ್ ಕಳಿಸ್ಕೊಂಡು ಇಷ್ಟು ಅಂತ ಬರ್ತಾರೆ. ಇನ್ನೊಂದು ಹಾಫ್ ಅನ್ ಅವರ್ ಟೀಗೆ ತಗೊಂಡು, ಜ್ಯೂಸು ಟೀಗೆ ತಗೊಂಡು ಕೊಟ್ಬಿಟ್ಟು. ಜ್ಯೂಸು ಟೀಯಾ? ಊಟ ಏನಿಲ್ಲ ಇವ್ರಿಗೆ? ಊಟ ಅವರೇ ತಗೊಂಡ್ ಬರ್ತಾರೆ. ಹಂಗಾಗಿ ಮಧ್ಯದಲ್ಲಿ ಕಾಫಿ ಟೀ ಬೇಜಾರಾಗದೇ ಇರುವಂಗ ಒಟ್ಟಿಗೆ ಸಮಾಧಾನ ಆಗ್ಬೇಕು. ಮಧ್ಯದಲ್ಲಿ ಈ ಥರದ್ದು ಏನಿಲ್ಲ ಅನ್ಕಲ್ವಾಗಿ ನಡ್ಕೊ ಹೋಯ್ತಾದೆ. ಆಯ್ತಪ್ಪ, ಒಳ್ಳೇದಾಗಲಿ. ಕೊತ್ತಂಬರಿ ಸೊಪ್ಪು ಬೆಳೆದಿರುವಂಥ ನಮ್ಮಂಥ ರೈತರು, ಕೀಳುವಂಥವ್ರು ಕೀಳಿಸುವಂಥವ್ರು ವ್ಯವಹಾರ ದಿನನಿತ್ಯ ಈ ರೀತಿ ಇರುತ್ತೆ ಅಂತ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.